ನಮಸ್ಕಾರ. ಇದು ಮೈಸೂರು ಆತ್ಮಾನಂದ ಸಾಗರ ಎಂಬ ಲೇಔಟ್. ಇನ್ನೊಮ್ಮೆ ಹೇಳ್ತೀನಿ, ಇದು ಮೈಸೂರು ಆತ್ಮಾನಂದ ಸಾಗರ ಎಂಬ ದಿಸ್ ಎ ಮೂಡ ಅಪ್ರೂವ್ಡ್ ಲೇಔಟು. ಮೈಸೂರಿಂದ ನೀವು ಹುಣಸೂರು ರಸ್ತೆ, ಮೈಸೂರು ಟು ಮಡಿಕೇರಿ ಹೋಗುವಂಥ ರಸ್ತೆ ಎಡಭಾಗದಲ್ಲಿರುವಂತಹ ನಾಗವಾಲ ವಿಲೇಜು, ಇಲ್ವಾಲ ಹೋಬಳಿ ಸೇರಿರುವಂತಹ ಈ ಲೇಔಟು. ದಿಸ್ ಈಸ್ ಅಬೌಟ್ 95 ಏಕರ್ಸ್, 95 ಎಕರೆಗಳಿರುವಂತಹ ಲೇಔಟ್ ಇದು. ಎಲ್ಲ ಡೈಮೆನ್ಷನ್ಸಲ್ಲೂ ಸೈಟ್ಗಳು ಇದೆ. ಮೈಸೂರಿಂದ ಅಬೌಟ್ ದಿಸ್ ಲೊಕೇಶನ್ ಏನು ನಾನು ಆತ್ಮಾನಂದ ಸಾಗರ ಅಂತ ಹೇಳ್ತಾ ಇದ್ದೀನಿ, ಇದಿರೋದು ಮೈಸೂರಿಂದ ಎಕ್ಸಾಕ್ಟ್ಲಿ 17 ಕಿಲೋಮೀಟರ್ಸ್ ಆಗುತ್ತೆ, 17 ಕಿಲೋಮೀಟ್ರು. ನೀವು ಮೈಸೂರಿಂದ ಟುವರ್ಡ್ಸ್ ಮಡಿಕೇರಿಗೆ ಹೋಗ್ಬೇಕಾರೆ ವೆರಿ ಈಸಿ ರೋಡ್, ಮೈಸೂರು ಬೈಪಾಸ್, ಮೈಸೂರಿಂದ ಮಡಿಕೇರಿ ಬೈಪಾಸ್ ರೋಡ್ ಅಂತೀವಿ. ಬೈಪಾಸ್ ರೋಡಲ್ಲಿ ಎಡಭಾಗಕ್ಕೆ ಬಂದರೆ ನಾಗವಾಲ, ದಿಸ್ ಸರ್ವೆ ನಂಬರ್ಲ್ಲ ಸೇರೋದು ನಾಗವಾಲ ಸರ್ವೆ ನಂಬರಿಗೆ ಸೇರುತ್ತೆ. ಇಲ್ವಾಲ ಹೋಬಳಿ, ಮೈಸೂರು. ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೈಸೂರಲ್ಲಿ ಅಂತ ಇರೋರಿಗೆ, ನಾನು ಈಗ ಕೆಲಸ ಸೇರಿದ್ದೀವಿ, ಇನ್ನೊಂದು 5 ರಿಂದ 10 ವರ್ಷದಲ್ಲಿ ನಮಗೆ ಒಳ್ಳೆ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ, ಇವಾಗ ಮುಂಬರುವ ದಿವಸಗಳಲ್ಲಿ ನಮಗೆ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆ ರಿಟರ್ನ್ಸ್ ಬೇಕು. ಗುಡ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಆನ್ ಮೈಸೂರು, ಸೇಫ್ ರಿಟರ್ನ್ಸ್ ಆನ್ ಮೈಸೂರಲ್ಲಿ. ಸೇಫ್ ಆಗಿರೋಂತಹ ಜಾಗ ಅಂದರೆ ಲ್ಯಾಂಡ್ಗಳ ಮೇಲೆ ಎಲ್ಲ ದಾಖಲಾತಿಗಳು ಕರೆಕ್ಟಾಗಿರಬೇಕು, ಖಾತಾ ಕಂದಾಯ ಹೊಂದಿರಬೇಕು, ಯಾವುದೇ ಥರ ಲಿಟಿಗೇಷನ್ ಇಲ್ಲದೇ ಇರೋಂತಹ ಪ್ರಾಪರ್ಟಿ ಬೇಕು. ಕರೆಂಟ್ಲಿ ಇಲ್ಲಿ ಯಾವುದೂ ತರಹದ ಮನೆಗಳಿಲ್ಲ, ಅಂದರೆ ಲೈವ್ಲಿಹುಡ್ ಅಥವಾ ಮನೆ ಜನ ಬಂದು ವಾಸ ಇರುವಂತಹ ಜಾಗ ಅಲ್ಲ. ದಿಸ್ ವಿಡಿಯೋ ಇಸ್ ಫಾರ್ ಓನ್ಲಿ ಫಾರ್ ದೋಸ್ ಪೀಪಲ್ ಹೂ ಆರ್ ಥಿಂಕಿಂಗ್ ಟು ಇನ್ವೆಸ್ಟ್ ಇನ್ ಮೈಸೂರನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಇದು ಒನ್ ಆಫ್ ದೋಸ್ ಆಪರ್ಚುನಿಟೀಸ್. ಯಾಕಂದರೆ ನಿಯರ್ ಫ್ಯೂಚರಲ್ಲಿ ಇಲ್ಲಿ ನಿಮಗೆ ತಕ್ಷಣಕ್ಕೆ ಒಂದು 25 ಮನೆ ಬರುತ್ತೆ, 35 ಮನೆ ಬರುತ್ತೆ ಅಂತ ಹೇಳೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ತಕ್ಷಣಕ್ಕೆ ಇಲ್ಲಿ ಆಗಲ್ಲ. ಯಾಕಂದರೆ ಇಟ್ಸ್ ಆಲ್ಮೋಸ್ಟ್ 17 ಕಿಲೋಮೀಟರ್ ಫ್ರಮ್ ಮೈಸೂರು ಸಿಟಿ ಸೆಂಟರ್. ಇಲ್ಲಿ ಯಾವುದೇ ಸಹ ಮನೆಗಳು ಬಂದಿಲ್ಲ. ಬಟ್ ಆದರೆ ನಾನು ಏನಕ್ಕೆ ಇದನ್ನ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ, ಸೂಪರ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಒಂದೇ ಒಂದು ಮನೆಯೂ ಬಂದಿಲ್ಲದೆ ಇದ್ರೂ ಸಹ ಓವರ್ ಹೆಡ್ ಟ್ಯಾಂಕ್ ಮಾಡಿದ್ದಾರೆ, ರೋಡ್ಗಳಿದೆ, ಪಾರ್ಕ್ಗಳಿದೆ, ಮೇಂಟೈನ್ ಮಾಡಿದ್ದಾರೆ. ಇದನ್ನು ಮಾಡಿರುವಂಥವ್ರು ಅಂದರೆ ಈ ಲೇಔಟ್ನ ಫಾರ್ಮೇಷನ್ ಮಾಡಿರುವಂಥವರು ಬಹಳ 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 ನಿಪುಣರು. ಯಾವುದರಲ್ಲಿ? ಲೇಔಟ್ಗಳನ್ನ ಮಾಡಿ, ಡೆವಲಪ್ ಮಾಡಿ, ಅದನ್ನು ಜನಗಳಿಗೆ ಹಂಚೋದ್ರಲ್ಲಿ ಒನ್ ಆಫ್ ದ ಪಯೋನಿಯರ್ಸ್ ಆಫ್ ಲೇಔಟ್ ಡೆವಲಪ್ಮೆಂಟ್ ಇನ್ ಮೈಸೂರಲ್ಲಿ ಲೇಔಟ್ ಡೆವಲಪ್ಮೆಂಟ್ ಅಂತ ಅತಿ ಹೆಚ್ಚು ಮಾಡಿರುವಂಥವ್ರಲ್ಲಿ ಇವರು ದಿಗ್ಗಜರು. ಅಂದರೆ ಒನ್ ಆಫ್ ದೋಸ್ ಪೀಪಲ್ ಹೂ ನೋ ದ ಆರ್ಟ್ ಆಫ್ ಮೇಕಿಂಗ್ ಲೇಔಟ್ಸು, ಡೆವಲಪ್ಮೆಂಟ್ ಮಾಡೋದು. ಮತ್ತು ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳ್ತೀನಿ, ಇವ್ರದ್ದು ಆನಂದ ಸಾಗರ ಇರ್ಬೋದು, ನಿತ್ಯಾನಂದ ಸಾಗರ ಇರ್ಬೋದು, ಪರಮಾನಂದ ಸಾಗರ ಇರ್ಬೋದು, ಆತ್ಮಾನಂದ ಸಾಗರ ಇರ್ಬೋದು. ಈ ಥರ ಈ ಲೇಔಟ್ಗಳಲ್ಲಿ ಎಲ್ಲ ಕಡೆಯೂ ಅಷ್ಟೇ, ಒನ್ ಥಿಂಗ್ ದಟ್ ಯು ವಿಲ್ ಆಲ್ವೇಸ್ ಸಿ ಅಂದರೆ ದ ವೇ ದೇ ಮೇಂಟೈನ್ ದ ಲೇಔಟ್. ಏನು ಮೇಂಟೆನೆನ್ಸ್ ಅಂದರೆ ನೋಡಿ, ಈ ಯೆಲ್ಲೋ ಕಲರ್ ಮಾರ್ಕಿಂಗ್ ಸ್ಟೋನ್ ಇರ್ಬೋದು, ಪಾರ್ಕ್ ಮೇಂಟೆನೆನ್ಸ್ ಇರ್ಬೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಇರ್ಬೋದು. ಎಲ್ಲೂ ಸಹ ನಿಮಗೆ ರೋಡ್ ಕಿತ್ತೋಗಿರೋದಾಗಲಿ, ರೋಡ್ ಹಾಳಾಗಿರೋದಾಗಲಿ, ಅಥವಾ ಡಾಂಬರೀಕರಣ ಆಗಿಲ್ದಿರೋದಾಗಲಿ ಕಾಣಲ್ಲ. ಎಲ್ಲ ಕಡೆ ಇಂಟರ್ನಲ್ ರೋಡ್ಸ್ ಇರ್ಬೋದು, ಮೇನ್ ರೋಡ್ಗಳಿರ್ಬೋದು, ಮತ್ತು ದಿಕ್ಸೂಚಿ ಅಂದರೆ ಮೇನ್ ರೋಡಿಂದ ಒಳಗೆ ಬಂದಾಗ ಯಾವ ರೋಡಿಂದ ಯಾವ ರೋಡ್ಗೆ ಹೋದಾಗ ಸೈಟ್ ನಂಬರಿಂಗು, ಸೈಟ್ ಮಾರ್ಕಿಂಗು, ಡೈರೆಕ್ಷನ್ ಬೋರ್ಡ್ಸು ಎಲ್ಲವೂ ಇಂಟ್ಯಾಕ್ಟ್ ಆಗಿರುತ್ತೆ. ಅಲ್ಲಿ ಮನೆಗಳಿರ್ಬೋದು, ಇಲ್ಲದೇ ಇರ್ಬೋದು, ಮೇಂಟೆನೆನ್ಸ್ ಯಾವಾಗಲೂ ಚೆನ್ನಾಗಿರುತ್ತೆ. ಇವರ ಲೇಔಟ್ಗಳಲ್ಲಿ ನಾನು ಎಷ್ಟೋ ಒಂದು 4 ರಿಂದ 5 ಹೆಸರುಗಳನ್ನ ಹೇಳಿದೆ. ಆ ಎಲ್ಲ ಲೇಔಟ್ಗಳಲ್ಲೂ ಹೀಗೆ ಕಾಣುತ್ತೆ, ಚೆನ್ನಾಗಿರುತ್ತೆ ಲೇಔಟು. ಸೊ ನಿಮಗೆ ಇವತ್ತಿನ ದಿವಸ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಒಂದು 5 ವರ್ಷ ಬಿಟ್ಟು ಬಂದರೆ ಸರ್ ನಮ್ಗೆ ಸೈಟೇ ಗೊತ್ತಾಗ್ತಾ ಇಲ್ಲ, ನಂಬರ್ ಅಂದರೆ ಸೈಟ್ ನಂಬರ್ಸೇ ಗೊತ್ತಾಗ್ತಾ ಇಲ್ಲ, ನಮ್ಮ ಸೈಟ್ ನಂಬರ್ 5 ಇದೆ, ಸೈಟ್ ನಂಬರ್ 6 ಇದೆ, ನಂಬರ್ಸ್ ಗೊತ್ತಾಗಲ್ಲ, ಡೈಮೆನ್ಷನ್ 30, 40 46 ಎಲ್ಲ ಕಿತ್ತೋಗಿದೆ ಅಂದರೆ ಏನು, ನಮ್ಮ ಸೈಟ್ ಮಾರ್ಕಿಂಗ್ಗಳಂತ ಏನಿರುತ್ತೆ ಅದೆಲ್ಲ ಒಟ್ಟೋಗಿದೆ ಅಂತ ಯಾವತ್ತೂ ಪ್ರಾಬ್ಲಮ್ ಆಗಲ್ಲ, ಎಲ್ಲ ಇಂಟ್ಯಾಕ್ಟಾಗಿ ಚೆನ್ನಾಗಿರುತ್ತೆ. ಇದು ಆತ್ಮಾನಂದ ಸಾಗರ. ನಾನು ಸುಪ್ರೀತ್ ಅನಂತಸ್ವಾಮಿ, ಮೈಸೂರಿಂದ. ನಾನು ಇವತ್ತು ಮೈಸೂರು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿ ಅಲ್ಲಿಂದ ಇಲ್ಲಿಗೆ 17 ಕಿಲೋಮೀಟರ್ ಆಗುತ್ತೆ. ಕರೆಂಟ್ಲಿ ಒಂದು 50-80 ಸೈಟ್ ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದು, ಇದರಲ್ಲಿ ಯಾವ ಸೈಟ್ ಸೇಲ್ಗಿದೆ, ಏನು ಫೇಸಿಂಗು, ಡೈಮೆನ್ಷನ್ನು, ರೇಟು ಎಲ್ಲವನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಇನ್ನೊಮ್ಮೆ ನೋಡ್ಬೋದು. ಫ್ಯೂಚರ್ಗೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಇದ್ದೆ ನಿಮಗೆ ಮಾಡಬೇಕು ಅಂದಲ್ಲಿ, ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಲ್ಲಿ ಈ ಆತ್ಮಾನಂದ ಸಾಗರನು ಒನ್ ಆಫ್ ದೋಸ್ ಇನ್ವೆಸ್ಟ್ಮೆಂಟ್ ದಟ್ ಯು ಕ್ಯಾನ್ ಡೂ. ನೀವು ನೆಕ್ಸ್ಟ್ ಟೈಮ್ ಮೈಸೂರಿಗೆ ವಿಸಿಟ್ ಮಾಡಿದಾಗ, ನಾನು ನೋಡಬೇಕು ಮೈಸೂರಲ್ಲಿ ಪ್ರಾಪರ್ಟಿ ಅಂದಾಗ, ಇದು ಒಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ. ಚೆನ್ನಾಗಿದೆ ಈ ಜಾಗ, ಆಕ್ಸಸ್ ಮೇನ್ ರೋಡ್ ಇರ್ಬೋದು, ಲೊಕ್ಯಾಲಿಟಿ ಇರ್ಬೋದು, ಎಲ್ಲ ನಿಮಗೆ ಹೋಗಿ ಬರಲಿಕ್ಕೆ ಚೆನ್ನಾಗಿದೆ. ಯಾವುದೇ ತರಹದ ಅಡಚಣೆ ಇಲ್ಲದೆ ಇರುವಂತಹ ರೋಡ್ಗಳು,
ನಾವು ಇಲ್ವಾಲ್ದಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಹಾರ್ಡ್ಲಿ ಅಬೌಟ್ 3 to 3.5 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ 17 ಕಿಲೋಮೀಟರ್, 17 ಕಿಲೋಮೀಟರ್ ಮೈಸೂರು ಸಿಟಿ ಸೆಂಟರ್. ಲೋನ್ ಆಗುತ್ತಾ? ಖಂಡಿತವಾಗ್ಲೂ ಈ ಜಾಗಕ್ಕೆ ಸೈಟ್ ತೊಗೋಬೇಕು ಅಂದರೆ ನಿಮ್ಗೆ ಲೋನ್ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಅಕಸ್ಮಾತ್ ಇಲ್ಲ ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.